ಸೊ ಶಿವಣ್ಣ, ನಾವು ಇಫ್ ಐ ಟೇಕ್ ಯು ಬ್ಯಾಕ್ ಟು ನಿಮ್ಮ ಫಾರ್ಮೇಟಿವ್ ಇಯರ್ಸ್, ನೀವು ಟೀನೇಜರ್ ಆಗಿದ್ದಾಗ, ಬಿಕಾಸ್ ನೀವು ಫ್ಯಾಮ್ಲಿನಲ್ಲಿ ಅಪ್ಪಾಜಿ ಮತ್ತು ಪಾರ್ವತಮ್ಮ ಅವ್ರಿಗೆ 9 ವರ್ಷ ಆದಮೇಲೆ ಹುಟ್ಟಿದ್ದು. ಸೊ ಆಫ್ಟರ್ ದ್ಯಾಟ್ ನನ್ನ ರಾಘಣ್ಣ, ಪೂರ್ಣಿಮಾ ಅವರು, ಲಕ್ಷ್ಮಿ ಅವರು, ಅಪ್ಪು ಸರು, ಸೊ ಹೀಗೆ ಎಲ್ಲೋ ನೀವೇ ಇಂಟರ್ವ್ಯೂನಲ್ಲಿ ಹೇಳಿರೋ ಥರ ನೀವು ಅಪ್ಪು ಸರ್ನ ಬ್ಯಾಡ್ಮಿಂಟನ್ಗೆಲ್ಲ ಕರ್ಕೊಂಡು ಹೋಗಿದ್ರಂತೆ, ಅಂದರೆ ಕೋಚಿಂಗಿಗೆ ಅಂತನೂ, ಅಥವಾ ಎಲ್ಲ ಅಂದರೆ ದೊಡ್ಡ ಅಣ್ಣನಾಗಿ ಎಲ್ಲರಿಗೂ ಅವ್ರವ್ರ ಲೈಫ್ನ ಬೇರೆ ಬೇರೆ ಫೇಸಲ್ಲಿ ನಿಂತಿದ್ದೀರಲ್ಲ. ಸೊ ಹೇಗೆ ನಿಮ್ಮ ರೋಲ್ಸಲ್ಲಿ ನೀವು ಒಂದು ಶಿವರಾಜ್ ಕುಮಾರ್ ಅವರು ಶಿವಣ್ಣ ಆಗಿದ್ದ ಟ್ರಾನ್ಸಿಷನ್ನೇ ಯಾವಾಗ ಅಂತ? ಇಲ್ಲ, ಹಂಗೇನಿಲ್ಲ. ಆ್ಯಕ್ಚುಲಿ ಅಪ್ಪು ಆ್ಯಕ್ಚುಲಾಗಿ ಫಸ್ಟಿಂದ ಅವ್ನು ಆ್ಯಕ್ಚುಲಿ ವಾಸ್ ಆ್ಯಕ್ಟಿವ್ ಕಿಡ್ ಓನ್ಲಿ. ಇಲ್ಲ, ನನಗೂ ಅವ್ನಿಗೆ 13 ವರ್ಷ ಡಿಫ್ರೆನ್ಸ್. ನಾವು ಒಂದ್ಸತಿ ನಾನು ನನ್ನ ಫ್ರೆಂಡಿಗೆ ಚೆನ್ನಾಗಿ ಜ್ಞಾಪಕ ಇದೆ, ಮೊನ್ನೆ ವೆನ್ ಹಿ ಪಾಸ್ಡ್ ಅವೇ, ಹಿ ವಾಸ್ ಜಸ್ಟ್ ಅಶೋಕನ್ ಮಗ ಅವರು, ವಿನ್ಸೆಂಟ್ ಅಂತ, ನನ್ನ ತುಂಬ ಫ್ರೆಂಡ್, ನನ್ನ ತಮ್ಮನ ಕ್ಲಾಸ್ಮೇಟ್ ಆಗೋದು. ಬಟ್ ಹಿ ಈಸ್ ಬೀನ್ ವೆರಿ ಕ್ಲೋಸ್ ಟು ಮೀ ಆಲ್ವೇಸ್, ವಿನ್ಸೆಂಟ್. ಅವ್ರು ಹೇಳ್ತಿದ್ದೆ, ಜ್ಞಾಪಕ ಇದೆಯಾ ಅಪ್ಪಾಜಿ, ನೀನು ಕರ್ಕೊಂಬರ್ತಾನೆ. ನಾನು ಅಪ್ಪಾಜಿ ಅಪ್ಪಾಜಿ ಅಂತ ಕರೀದೆ ಎಲ್ಲರೂ ಫ್ರೆಂಡ್ಸು. ನಮ್ಮ ಅಪ್ಪಾಜಿ ನನ್ನ ಅಪ್ಪಾಜಿ ಅಂತ ಕರಿತಿದ್ರು. ಸೊ ஒரு குழந்தை எடுத்துன்னு வந்த, நான் கேட்டேன் யார் இது ಅಂತ. தம்பி சொன்னேன். ஏய் தம்பியா, உனக்கே 13 வருஷம் ஆச்சு, எப்படா தம்பಿ? ಅದು எங்கள் ಅಪ್ಪಾವ தாண்டா ಕೇಳ್ಕೊಳು ಅಂತ ಹೇಳಿದೆ. ಆದರೆ ಅವಾಗ ಇಲ್ಲ, ಪ್ರಾಮಿಸ್ ಹೇಳ್ದ ನನಗೆ. కాబట్టి ಆಮೇಲೆ ಈ ಸ್ಟಾರ್ಟೆಡ್, ಈ ವಾಸ್ ಇನ್ ಟಿಯರ್ಸ್. ಹಿಂಗೆ ಹೇಳ್ದೆ ನನಗೆ, ಇವತ್ತು ನಾನು ಅಕ್ಸೆಪ್ಟೇ ಮಾಡೋಕ್ಕಾಗ್ತಿಲ್ಲ. ಸೊ ಸಿ ದೀಸ್ ಥಿಂಗ್ಸ್ ಆರ್ ದೇರ್. ಅವಾಗ ಅಪ್ಪುಗೂ ನನಗೂ 13 ವರ್ಷ ಡಿಫ್ರೆನ್ಸು. ಸೊ ನಾವು ಇಮ್ಯಾಜಿನ್ ಮಾಡ್ಕೊಂಡು, ನಾವು ಮದುವೆ ಮಾಡ್ಕೋಬೇಕಾದ್ರೆ ಅಪ್ಪುಗೂ ವಾಸ್ 11 years. ವೆನ್ ನಿಶು ವಾಸ್ ಬಾರ್ನ್, ಹಿ ವಾಸ್ 12 years. ಸೊ ಇದು ಮೋರ್ ಲೈಕ್ ಸನ್ ಟು ಮೀ, ಒಂದು ಮಗನ ಥರ. ಆಮೇಲೆ ಆಟೋಮೆಟಿಕಾಗಿ ನನ್ನ ಜೊತೆ ಈ ಯೂಸ್ ಟು ಕಮ್. ಅಂದರೆ ಉದಾಹರಣೆಗೆ ಆಟಾಡ್ಬೇಕಾದ್ರೆ ನಾನು ಬರ ಶಿವಣ್ಣ ಬಾ ಅಂತ ಹೇಳ್ತಿದ್ದೆ, ಕರ್ಕೊಂಡು ಹೋಗ್ತಿದ್ದೆ. ಶಟ್ಲ್ ಆಡೋನು. ಆಮೇಲೆ ಅವಾಗ ಅವ್ನಿಗೆ ಗೊತ್ತಿರೋದು ಎಲ್ಲ ಗೊತ್ತಿರೋ, ಬೆಟ್ಟದು ಮಾಡಿದೆ, ಅಪ್ಪು ಅಂತ ಹಿಡಿಯೋರು ಅವ್ನಿಗೆ. ಅವ್ನು ಸುಮ್ಮನೆ ಅವ್ನು ಮುಟ್ಟಿದ ಕೆನ್ನೆ ಮುಟ್ಟಿದ ಕೋಪ ಬಂದ್ಬಿಡೋದು. ಚೆನ್ನೈ ಡೇಸ್ ಇದು. ಇಲ್ಲಿ KGS ಕ್ಲಬ್ಲಿ ವೆನ್ ಐ ಬಿಕೇಮ್ ಹೀರೋ. ಆವಾಗ ತುಂಬಾ ಬರೋನು. ಆ್ಯಂಡ್ ಯೂಸ್ ಟು ಪ್ಲೇ ಶಟ್ಲ್ ಆಡ್ತಿದ್ದ. ಎವ್ರಿಥಿಂಗ್, ಲಾಟ್ ಆಫ್ ಮೆಮರೀಸ್ ಅದೇ ಮೋರ್ ದೆನ್. ಯಾಕಂದರೆ ಅವನ ಆಮೇಲಿಂದ ಬಿಸ್ನೆಸ್ಸು ಎಲ್ಲ ಅವ್ನು ತಾನಾಗಲಿ ಅವ್ನು ಈ ಡೆವಲಪ್ಡ್ ಹಿಮ್ಸೆಲ್ಫ್. ನೋ ಬಡಿ ಹೆಲ್ಪ್ ಹಿಮ್. ನಾನಾಗಲಿ ಹೆಲ್ಪ್ ಬೇಕಾಗಿಲ್ಲ. ಯಾಕಂದರೆ ಅಪ್ಪು ವಾಸ್ ಸೋ ಇಂಟೆಲಿಜೆಂಟ್ ಇನ್ ದಟ್ ವೇ. ಪೂರ್ಣಿಮಾ ಮ್ಯಾಮ್ ಶೋಗೆ ಬಂದಾಗಲೂ ಹೇಳಿದ್ರು, ಅಂದರೆ ಅವರ ಇನಿಷಿಯಲ್ ಇಯರ್ಸ್ ಹೇಗೆ ಯಾವಾಗಲೂ ಒಂದು ಪ್ರೊಟೆಕ್ಟೆಡ್ ಇದು. ಎಲ್ಲಂದರೂ ಅಲ್ಲಿ ಸಡನ್ನಾಗಿ ಆಚೆಗೆ ಹೋಗೋಕ್ಕೆ ಕಷ್ಟ ಆಗ್ತಾಯಿತ್ತು. ಇಟ್ ವಾಸ್ ಆಲ್ವೇಸ್ ಕಾರಲ್ಲಿ ಯಾರಾದ್ರು ಕರ್ಕೊಂಡು ಹೋಗೋರು, ಮತ್ತು ಅಪ್ಪು ಸರ್ ಜೊತೆಗೆ ತುಂಬ ಟೈಮ್ ಸ್ಪೆಂಡ್ ಮಾಡಿರೋದು. ಸೊ ಅಂದರೆ ಒಬ್ಬೊಬ್ಬರು ಒಂದೊಂದು ಫೇಸಲ್ಲಿ ಒಂದೊಂದು ರೋಲನ್ನು ಪ್ಲೇ ಮಾಡಿದ್ದೀರಾ ಅನ್ಸುತ್ತೆ ಅಪ್ಪು ಸರ್ ಲೈಫಲ್ಲಿ ನೀವುಗಳು. ಎಸ್, ಐ ಥಿಂಕ್ ಇಟ್ ವಾಸ್ ಲೈಕ್ ದಟ್. ಅಪ್ಪು ವಾಸ್ ಎಲ್ಲಾದ್ರೂ. ಆಮೇಲೆ ಅವ್ನಿಗೇನಂದರೆ ಸಲಹೆ ಜಾಸ್ತಿ. ಅಪ್ಪು ಅಂದರೆ ಎಲ್ಲರೂ ಲೈಕ್ ಮಾಡೋರು. ಆಮೇಲೆ ಯಾರು ಕೇಳಿದ್ರು ದುಡ್ಡು ಕೊಡ್ಬೇಕನ್ಸುತ್ತೆ ಅವನಿಗೆ. ಇಲ್ಲ, ಸುಮ್ಮನೆ ಓಕೆ, ಅವನೇ ದೊಡ್ಡ ಸೌಕಾರ, ಇನ್ನು ನಾವೇನು ಕೊಡೋದು ಅವನಿಗೆ ಆ ಥರ. ಅಂದರೆ ವಿ ಯೂಸ್ ಟು ಲೈಕ್. ಅಂದರೆ ಅಪ್ಪುಗೆ ಈವನ್ ಆಫ್ಟರ್ ಈ ಬಿಕೇಮ್ ಎ ಸೂಪರ್ ಸ್ಟಾರ್ ಆಲ್ಸೋ. ಶಿವಣ್ಣ ನನ್ನ ಬರ್ತ್ಡೇ ಬರ್ತಾರೆ ಶಿವಣ್ಣ, ಅದಕ್ಕೆ ನನಗೆ ಬೇರೆ ಒಂದು ಸತಿ ಐ ವಾಂಟ್ ಗ್ಲಾಸಸ್, ಅದಕ್ಕೆ ಇದು ಯಾವುದು LV ಬೇಕು. ಓಕೆ, ಈ ಲವ್ಸ್ ಗಿಫ್ಟ್. ನನಗೂ ಇಷ್ಟ ಗಿಫ್ಟ್ಸ್ ಅಂದರೆ. ದಟ್ ಈಸ್ ವಾಟ್ ವಿ ಆರ್. ಅವನ ಥರ ಅವ್ನು ಹೇಳಲ್ಲ ಏನು ಗಿಫ್ಟ್ ತರ್ತಾನೆ ಅಂತ, ನನಗೆ ಹೇಳಲ್ಲ. ಆ ಥರ ಲಾಟ್ ಆಫ್ ಗಿಫ್ಟ್ಸು ಅದೆಲ್ಲ ಏನು ಪರ್ಟಿಕ್ಯುಲರ್ ಇಷ್ಟ, ಅದು ಮಾತ್ರ ನಾವು ಯಾವತ್ತೂ ಮರಿತಿರಲಿಲ್ಲ. ಅಂದರೆ ಗಿಫ್ಟ್ ಕೊಡ್ಬೇಕಂದ್ರೆ ಎಸ್, ಅಪ್ಪಗೆ ಬರ್ತ್ಡೇ ಬರ್ತದೆ ಫಸ್ಟ್. ಅದೇ ಒಂದು 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 ಹೇಳ್ತೀವಿ, ಏನು ಅಪ್ಪಗೆ ಬರ್ತದೆ, ಏನು ಗಿಫ್ಟ್ ಕೊಡಬೇಕು, ಫೋನ್ ಮಾಡಿ ಕೇಳೋಣ. ಅಪ್ಪು ಕೇಳಿದೆ, ಶಿವಣ್ಣ ಏನು ಬೇಕಾದ? ಇಲ್ಲ, ನಿನಗೆ ಏನು ಬೇಕು ಅಪ್ಪು, ಏನಿದೆ ಹೇಳೋ ಬೇಕಾ, ಇದು ಬಿಡ್ರಿ, ಇದ್ದಿದ್ದರೆ ತಂದುಕೊಟ್ರೆ ಏನು ವೇಸ್ಟ್ ಅಲ್ವಾ ಅಂತ. ಆಮೇಲೆ ಅವನೇ ಹೇಳೋನು. ಆಮೇಲೆ ಶಿವಣ್ಣ ಒನ್ ಡೇ ನಾನು ನೆಕ್ಸ್ಟ್ ಫೋನ್ ಮಾಡೋಣ, ಅಪ್ಪ ಶಿವಣ್ಣ ನನಗೆ ಇದು ಬೇಕು ಶಿವಣ್ಣ, ಅದು ಬೇಡ. ಸಿ ದಟ್ ಈಸ್ ವಾಟ್ ಈಸ್ ಓಪನ್ನೆಸ್, ಟು ಬಿ ಕ್ಲಿಯರ್. ಅಂದರೆ ಇಟ್ಸ್ ನಾಟ್ ಏನೋ ಡಿಸ್ಕಷನ್ಸ್ಗಳು ನಡೀತಾ ಇರಲಿಲ್ಲ ಸಿನಿಮಾ ಬಗ್ಗೆ ಅಥವಾ ಬಾಕ್ಸ್ ಆಫೀಸಲ್ಲಿ ಮಾಡ್ತಿದ್ದು. ಬಟ್ ಅವ್ನ ಫಿಲ್ಮ್ ಯಾವತ್ತು ಎಲ್ಲ ಟೈಮ್ಲೂ ನಾನು ಫಸ್ಟ್ ಡೇನೇ ನೋಡ್ತಾ ಇದ್ದೆ. ಐ ಯೂಸ್ ಟು ಗೋ ಆಲ್ವೇಸ್. ಐ ಸಿ ಮೈ ಬ್ರದರ್ಸ್ ಫಿಲ್ಮ್ ಫಸ್ಟ್ ಡೇ. ಅದೇನೋ ಒಂದು ಅಫೆಕ್ಷನ್ ಅವಾಗಿಂದ. ಒಂದು ಅಪ್ಪು ಅಂದರೆ ಇವತ್ತು ಐ ಕ್ಯಾಂಟ್ ಇಮ್ಯಾಜಿನ್. ನನಗೂ ಇವತ್ತು ಅವನದು ಫೋಟೋ ಹಾಕಬೇಕಂದ್ರೆ ನೋವಾಗುತ್ತೆ. ಬಿಕಾಸ್ ಐ ಡೋಂಟ್ ವಾಂಟ್ ಟು. ಕೆಲವ್ರಿಗೆ ಅರ್ಥ ಆಗಲ್ಲ ಆ ಭಾವನೆನ.
ನೋಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಲವ್ ಆ್ಯಂಡ್ ಅಫೆಕ್ಷನ್. ದೇ ಥಿಂಕ್ ಇಫ್ ಐ ಪುಟ್ ಅದೇ ಲವ್ ಅಂತಲ್ಲ, ಆ ಲವ್ ಬೇರೆ. ಅಂದರೆ ಅವನ್ನ ನಾವು ಜೀವಂತವಾಗಿ ಇಡಬೇಕಂದ್ರೆ ಈ ರೀತಿ ಹಾಕಬಾರ್ದು ಅನ್ನೋದು ನಿಮ್ಮ ಒಂದು ಥಾಟ್. ಅಂದರೆ ಮನ್ಸಲ್ಲಿ ಇಟ್ಕೊಂಡು ಅವನ್ನ ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು. ಸಿ ಅಪ್ಪು ಇನ್ ಮೀ, ವೈ ನಾಟ್ ಸೇಮ್ ಇನ್ ಮೀ. ನಾನೇಗ ನಾನು ನಿಮ್ಮಲ್ಲಿ ಅಪ್ಪು ನೋಡ್ತಾ ಇದ್ದೀನೋ, ಬೇರೆ ಆರ್ಟಿಸ್ಟಲ್ಲಿ ಅಪ್ಪು ನೋಡ್ತಾ ಇದ್ದೀನೋ, ವೈ ಕಾಂಟ್ ಯು ಸಿ ಅಪ್ಪು ಇನ್ ಮೀ? ಬೇಸಿಕ್ ಸೆನ್ಸ್ ಅಷ್ಟೇ. ಇದು ಹಾಕಿದ್ರೇ ಲವ್ ಆ್ಯಂಡ್ ಅಫೆಕ್ಷನ್ ಅಲ್ಲ. ಎವ್ರಿಬಡಿ ಥಿಂಕ್ ಏನು ಸಾಧನೆ ಮಾಡ್ದಂಗೆ ಆಯಿತು. ಯಾವುದೋ ಒಂದು ಇದಕ್ಕೆ ನೀವು ಹಂಗೆ ಇದು ಮಾಡ್ಕೋಬೇಡಿ. ನಾನು ಅದು ಹೇಳೋದು, ಅಪ್ಪನ ಯಾವಾಗ ಜೀವಂತವಾಗಿ ಇಟ್ಕೋಬೇಕು. ಅವರ ಜೊತೆಗಿದ್ದ ಯಾವ್ಯಾವ ನೆನಪುಗಳನ್ನು ನೀವು ಅವಾಗವಾಗ, ಯಾಕೆಂದರೆ ನಮಗೆ ಹತ್ತಿರವಾಗಿರೋರ್ದು ನೆನಪು ಅವಾಗವಾಗ ಒಳ್ಳೊಳ್ಳೆಯದು ಫೀಲ್ ಮಾಡ್ಕೊಳ್ತಾ ನಮಗೆ ಖುಷಿ ಆಗೋಕ್ಕೆ ಅಂತ ಮತ್ತೆ ಮೆಲ್ಕು ಹಾಕ್ತಾ ಇರ್ತೀವಿ. ನಿಮ್ಮ ಮತ್ತು ಅಪ್ಪು ಸರ್ ಮಧ್ಯ ಇದ್ದಂಥ ಯಾವ ಫೇವ್ರೆಟ್ ಮೆಮರೀಸನ್ನು ಇವತ್ತು ನಾವು ಇಡೀ ಕರ್ನಾಟಕ ನಿಮ್ಮ ಜೊತೆಗೆ ಮೆಲ್ಕು ಹಾಕ್ಬೋದು ಶಿವಣ್ಣ? ಅದೇ ಲಾಟ್ ಆಫ್ ಥಿಂಗ್ಸ್ ಅದೇ. ವಿ ಪಾರ್ಟಿ ಯೂಸ್ ಟು ಪಾರ್ಟಿ. ಹೌದಾ? ಹಾಂ, ತುಂಬ ಚೆನ್ನಾಗಿದೆ. ಅಂದರೆ ಆ ಏಜ್ ಗ್ಯಾಪ್ ನೋಡಿ ಬಂದು ನಾನು 46 ಇಯರ್ಸ್ ಇದ್ದಾಗ ಅವ್ನು 33 ಇಯರ್ಸ್. ಓಕೆ, ಅವನಿಗೆ 42 ಇರ್ಬೇಕಾದ್ರೆ ಐ ವಾಸ್ 56. See, the difference is that much. But when I was 33, he was 22. When he started partying and all, when we party, we never thought, we would party. ಯಾವತ್ತು ಪಾರ್ಟಿ ಮತ್ತು ಇಬ್ಬರು ಹಾಡ್ತಾ ಇದ್ವಿ ಯಾವಲ್ವ. He loves that song. ನಮ ಶಾಯರ್ ತೋ ನಹೀ ಮಗರ್ ಸಿ. ಯಾವಾಗ ಇಬ್ಬರು ಆಡ್ತೀವಿ ಕರೋಕೆ. ಯಾವಾಗ ಬಂದು ನಾನು ಅವನು ಆಡ್ತೀವಿ. ಸೊ ಕರೋಕೆ ಪಾರ್ಟಿ ಮಾಡೋದು ಎಕ್ಸ್ಪೆಕ್ಟ್ ದಿಸ್ ಒನ್. ಆ್ಯಂಡ್ ಅಬ್ರಾಡ್ಗೆ ಹೋಗ್ಬೇಕಾದ್ರೆ ಸಮ್ಟೈಮ್ಸ್ ವಿ ಗೋ ಟುಗೆದರ್. ಅಂದರೆ ಎಲ್ಲೆಲ್ಲಿ ಹೋಗಿದ್ದೀರಿ? ಥೈಲ್ಯಾಂಡ್ಗೆ ಹೋಗಿದ್ದು ನಾನು, ಅಪ್ಪು ಎಲ್ಲ. ಆಮೇಲೆ ಅವರು ನಮ್ಮ ಶೂಟಿಂಗ್ ನಡಿಬೇಕಾದ್ರೆ ಅಶ್ವಿನಿ, ಅಪ್ಪು ಎಲ್ಲ ದೇ ಹ್ಯಾಡ್ ಕಮ್ ಟು ಅಗೇನ್ ಬ್ಯಾಂಕಾಕ್ ಇನ್ನೊಂದ್ಸತಿ ಬಂದಿದ್ದರು. ಅದರ ಲಾಟ್ ಆಫ್ ಮೆಮರೀಸ್ ಅದೇ ವಿತ್ ಹಿಮ್.